ಒಂದು ಕಡೆ ತಮ್ಮ ಮನೆ ಬಿಟ್ಟು ಹೋಗಿರುವ ಚಿಂತೆ, ಇನ್ನೊಂದು ಕಡೆ ಬೆಳೆದು ನಿಂತಿರುವ ತಂಗಿಯ ಮದುವೆ ಮಾಡಬೇಕು ಎಂಬ ಚಿಂತೆ. ಚಿಂತೆಯಲ್ಲಿ ಬೆಂದು ಹೋಗಿದ್ದಾನೆ ಆ ನನ್ನ ಹಿರಿಯಣ್ಣ. ತಂದೆ, ಆ ನನ್ನ ಹಿರಿಯಣ್ಣನಿಗೆ ಒಳ್ಳೆ ದಾರಿಯನ್ನು ಕಲ್ಪಿಸು ಅಂತ ನನ್ನ ಕರ ಮುಗಿದು ಬೇಡ್ಕೊಳ್ತೀನಪ್ಪ, ಕರ ಮುಗಿದು ಬೇಡ್ಕೊಳ್ತೀನಿ. ತಂಗಿ ಪವಿತ್ರ, ಪೂಜೆ ಆಯ್ತೇನಮ್ಮ? ಅಣ್ಣ, ಪೂಜೆ ಮುಗ್ದಿದೆ, ಪ್ರಸಾದ ತೆಗೆದುಕೋ. ತಂಗಿ, ಎಷ್ಟು ಬೇಗ ಎದ್ದು ಆ ದೇವರನ್ನು ಪೂಜಿಸುತ್ತಿರುವಿ ಅಮ್ಮ. ನಿಜವಾಗಲೂ ನಿನ್ನ ಭಕ್ತಿ ಮೆಚ್ಚಬೇಕಾದದ್ದೇ. ಅಣ್ಣ, ಆ ಅಜ್ಜೇಶ್ವರನ ಪೂಜೆ ಹಾಗೂ ಅವನ ಧ್ಯಾನ ಅದೇ ನಮ್ಮಂತ ಬಡವರಿಗೆ ಪರಿಜ್ಞಾನ. ಅಣ್ಣ ತಂಗಿ, ನೀ ಹೇಳುವ ಮಾತಿನಲ್ಲಿ ಅರ್ಥವಿದೆಯಮ್ಮ. ಆದರೆ ಬಡತನದ ಬಗೆಯಲ್ಲಿ ಬೆಂದು ಸುಟ್ಟು ಕರಕಾಗುವುದನ್ನು ಕಂಡು ಕಾಣದಂತೆ ಇರುವ ನಿನ್ನ ದೇವರನ್ನು ಪೂಜಿಸುವುದು ವ್ಯರ್ಥವಲ್ಲವೇನಮ್ಮ? ಏನಂತ ಮಾತಾಡ್ತಿದ್ಯಣ್ಣ? ಆ ದೇವರ ಪ್ರಸಾದವೇ ನಮಗೆ ಮೃಷ್ಟಾನ್ನ ಭೋಜನವಾಗಿರುವಾಗ ಆ ದೇವರಿಗೆ ಈ ರೀತಿ ನಿಂದಿಸಿ ಮಾತಾಡೋದು ವ್ಯರ್ಥ ಅಲ್ವೇನು? ತಂಗಿ, ನಿನ್ನ ಮಾತು ಕೇಳುತ್ತಿದ್ದರೆ ನನ್ನ ಕರಳು ಹೆಂಡಿದಂತಾಗುತ್ತಿವೆ. ಮದುವೆಯ ವಯಸ್ಸಿಗೆ ಕಾಲಿಟ್ಟಿರುವ ತಂಗಿಗೆ ಕರಿಮಣಿಸರ ಕಟ್ಟಿಸದೆ ತುತ್ತು ಅನ್ನ ಹಾಕದ ನಿರ್ಗತಿಕ ಪಾಪಿ ಅಣ್ಣನಮ್ಮ. ಅಣ್ಣ, ಆ ವಿಧಿ ಲಿಖಿತದಲ್ಲಿ ನನ್ನ ಹಣೆ ಬರದಲ್ಲಿ ತಾಳಿಯ ಬದಲು ನೇಣು ನೇತಾಡ್ತಿದ್ರೆ ಯಾರೇನು ಮಾಡೋದಕ್ಕೆ ಸಾಧ್ಯ? ತಂಗಿ, ನುಡಿದಿರು ತಂಗಿ ಆ ಮಾತನ್ನು. ಎಷ್ಟೇ ಕಷ್ಟ ಬಂದರೂ ಎದುರಿಸಿ ನಿನ್ನ ಮದುವೆ ಮಾಡಬೇಕಾದದ್ದೇ ನನ್ನ ಕರ್ತವ್ಯ ತಂಗಿ, ನನ್ನ ಕರ್ತವ್ಯ. ಇದ್ದೊಬ್ಬ ತಮ್ಮನಂತೂ ಮನೆ ಬಿಟ್ಟು ಹೋದ ಅಂದಾಗ ನಿನ್ನನ್ನು ಸಾಕಿ ಸಲುವಬೇಕಾದದ್ದು ನನ್ನ ಕರ್ತವ್ಯ ತಂಗಿ, ನನ್ನ ಕರ್ತವ್ಯ. ಅಣ್ಣ, ಈ ದೇವರ ಪ್ರಸಾದವೇ ನಮಗೆ ಹೊಟ್ಟೆಯ ಅನ್ನ ಆಗಿದೆ. ಹೀಗಿರುವಾಗ ಇಂಥ ಭಾಗ್ಯ ಯಾರಿಗೆ ಬರುತ್ತೆ? ಅಯ್ಯೋ ತಂಗಿ, ತಂಗಿ, ಎಂಥ ಮಾತಮ್ಮ ನಿನ್ನದು. ಒಪ್ಪತ್ತು ಗಂಜಿ ಉಂಡು ಅಂಜಿ ನಡೆಯುವ ಸ್ಥಿತಿ ಬಂದಿರುವಾಗ ಉಕ್ಕಿದ ದುಃಖವನ್ನು ಮನದಲ್ಲಿ ನುಂಗಿ ಆನಂದದಿಂದ ಹೇಳುವೆ ಎಲ್ಲ ಬಡತನ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸ್ವೀಕಾರ ಮಾಡ್ಬೇಕಣ್ಣ, ಸ್ವೀಕಾರ ಮಾಡಬೇಕು ನಾವು. ಅಯ್ಯೋ ವಿಧಿಯೇ, ಯಾವ ಪಾಪಕ್ಕಾಗಿ ನನ್ನ ತಂಗಿಯನ್ನು ಬಡತನ ಎಂಬ ನರಕಕ್ಕೆ ನೂಕಿದೆ? ತಂಗಿ ಪವಿತ್ರ, ನಿನ್ನ ವಯಸ್ಸು ಚಿಕ್ಕದಾದರೂ ಮನಸ್ಸು ದೊಡ್ಡದಮ್ಮ. ಹಾ ತಂಗಿ, ಹೊತ್ತಾಯಿತು. ನಾನು ಎಲ್ಲಿಯಾದರೂ ಹಮಾಲಿ ಕೆಲಸ ಮಾಡಿ ಕೂಲಿಯನ್ನು ತೆಗೆದುಕೊಂಡು ಬರುತ್ತೇನೆ. ನೀನು ಮನೆಗೆ ನಡೆಯಮ್ಮ. ಅಣ್ಣ, ಇನ್ನೊಂದು ಮಾತು ಅಣ್ಣ, ನಾನು ನಿನ್ನ ಜೊತೆಗೆ ಕೆಲಸಕ್ಕೆ ಬರ್ತೀನಿ. ಎಲ್ಲಿಯಾದ್ರೂ ಕೆಲಸ ಇದ್ರೆ ಕೊಡ್ತಾನ? ಬೇಡ ತಂಗಿ, ಬೇಡ. ನೀನು ದುಡಿಯುವುದು ನನ್ನಿಂದ ಸಹಿಸಲಾರದು ತಂಗಿ, ಸಹಿಸಲಾರದು. ಬೇಡಮ್ಮ, ನನ್ನ ಮನಸ್ಸು ನೊಂದು ಬಿಡುತ್ತದೆ. ನೀನು ಮನೆಗೆ ನಡೆ. ಆಯ್ತಣ್ಣ, ಇನ್ನೊಂದು ಸಾರಿ ಇಂಥ ಮಾತಾಡಿ ನಿನ್ನ ಮನಸ್ಸಿಗೆ ನೋವು ತರಲಾರೆ. ಹಾಂ ಅಣ್ಣ, ಇನ್ನೊಂದು ಮಾತು, ಎಲ್ಲಿಯಾದರೂ ರೋಷಣ ಸಿಕ್ಕರೆ ಅವನನ್ನು ಮನೆ ಕರ್ಕೊಂಡು ಬರ್ತೀಯೇನು? ಆಯ್ತಮ್ಮ, ಕರೆದುಕೊಂಡು ಬರುತ್ತೇನೆ. ಹೇ ದೇವ, ನೋಡಿದೀಯಾ ನೋಡಿದೀಯಾ ನಮ್ಮಣ್ಣ ಅದ್ಯಾವ ರೀತಿಯಾಗಿ ಕಷ್ಟಪಡ್ತಿದ್ದಾನೆ. ಈ ಬಡವರಿಗೆ ಪರಿಹಾರ ಅನ್ನೋದೇ ಇಲ್ವೇ ತಂದೆ, ಪರಿಹಾರ ಅನ್ನೋದೇ ಇಲ್ವೇ?
ಪರಿಹಾರ ಪಾಷಾಣದಲ್ಲಿ ಮೂಕನಾಗಿ ಮಚಾನ ಸೇರಿದ ನಿನ್ನ ದೇವರಿಂದ ಪರಿಹಾರ ದೊರಕುವುದಿಲ್ಲ ಪವಿತ್ರ, ದೊರಕುವುದಿಲ್ಲ. ಥು, ರಾಕ್ಷಸ, ಇಲ್ಲಿಗೆ ಬಂದೆ ನೀನು? ಇಲ್ಲಿಗೆ ಅಷ್ಟೇ ಅಲ್ಲ ಚೆಲುವೆ, ನಿನ್ನ ಚೆಲುವೆ ಚುಂಬಿಸಲು ಮತ್ತೆ ನಿನ್ನ ತಾಯಿಯ ಗರ್ಭದಲ್ಲಿ ಅವಿತು ಕುಳಿತರು. ಅಲ್ಲಿಗೆ ಧಾವಿಸಿ ಬರುವನು ಈ ಚಂದ್ರ ಚಕೋರ. ಏ ಚಕ್ರ, ನೋಡು, ಇದು ಪವಿತ್ರವಾದ ದೇವ ಮಂದಿರ. ಇಂಥ ಪವಿತ್ರವಾದ ಸ್ಥಳದಲ್ಲಿ ಬಂದು ಬಾಯಿ ಬಂದಾಗೆ ಮಾತಾಡಬೇಡ. ನೀನೇನಾದ್ರೂ ಒಂದು ಹೆಣ್ಣಿಗೆ ಈ ರೀತಿ ಅವಾಚ್ಯವಾದ ಮಾತು ನುಡಿದಿಯಾದ್ರೆ ಪಾಪ ಎಂಬ ನರಕದಲ್ಲಿ ಬೀಳ್ತೀಯ. ಓಕೆ? ಪಾಪ ಪಾಪ ಪುಣ್ಯ ನಿನ್ನಿಂದ ತಿಳುವಳಿಕೆ ನನಗೆ ಕಲಿಯಬೇಕಾಗಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆಂದು ಮನೆಯಲ್ಲಿ ಸುಳ್ಳು ಹೇಳಿ ನೆಚ್ಚಿದ ನೆಂಟನನ್ನು ಕರೆದುಕೊಂಡು ದಂಗೆ ಹೊಡೆದು ಬರುವ ಸಾಧ್ವೇರೆ ತುಂಬಿಕೊಂಡಿದ್ದಾರೆ ಈ ನಿನ್ನ ಸುಂದರ ಕಾಂಪ್ಯೂಟರ್ ಯುಗದಲ್ಲಿ. ಅಷ್ಟೇ ಯಾಕೆ, ಮಾಡಿಕೊಂಡ ಗಂಡನನ್ನೇ ಬಿಟ್ಟು ಮಿಂಡನನ್ನು ಕಟ್ಟಿಕೊಂಡ ಬಂಡರಂಡರೆ ತುಂಬಿಕೊಂಡಿದ್ದಾರೆ ಈ ನಿನ್ನ ಆಳು ಸಮಾಜದಲ್ಲಿ. ಅಂದಾಗ ಇಂಥ ಹೊಲಸು ದೇವರನ್ನು ಮರೆತು ಬಿಡು. ಮರೆತು ಈ ಮನ್ಮಥನನ್ನು ಬಿಗಿದಪ್ಪು ಬಾ. ಪಾಪಿ, ಈ ದೇವರಿಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಿದ್ಯಲ್ಲೋ? ನೀನೊಬ್ಬ ಮನುಷ್ಯನೇನೋ? ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗು. ಅದು ಅಷ್ಟೊಂದು ಸುಲಭವಲ್ಲ ಪವಿತ್ರ. ಅಲ್ಲಿಂದ ಇಲ್ಲಿಯವರೆಗೆ ಓಡಾಡಿ ಬಂದೆ. ಈ ನಿನ್ನ ಶೀಲದ ಚೀಲವನ್ನು ಬೆಚ್ಚಲು ಎಚ್ಚದೆಯ ಕಲಿಯಾಗಿ ದೂರ ದೂರ ನಿಂತು ಮಾತಾಡು. ಹತ್ತಿರ ಬಂದೆ ಆದ್ರೆ ಕಾಲಲ್ಲಿರುವ ಚಪ್ಪಲಿಯಿಂದ ಪೂಜೆ ಮಾಡ್ತೀನಿ. ಎಚ್ಚರ. ಪವಿತ್ರ, ನೀನು ಕೋಪಿಸಿಕೊಂಡರೆ ನಿನ್ನ ದುಂಡವಾದ ಮುಖ ಹೂವಿನಂತೆ ಹೊಳೆಯುತ್ತಿದೆ. ಈ ನಿನ್ನ ಸೌಂದರ್ಯ ನನ್ನ ಕಾಮದ ಮದನವನ್ನು ಉದ್ರೇಕಗೊಳಿಸಿತು. ಬಾ ಪವಿತ್ರ, ನನ್ನ ಕಾಮದ ದಾವನ್ನು ಹಿಂಗಿಸು ಬಾ. ಏ ಚಕ್ರ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಮೊದಲಿನಿಂದ ಹೊರಟೋಗು. ಪವಿತ್ರ, ಸರಸದ ಸಮಯದಲ್ಲಿ ವಿರಸದ ಮಾತೇಕೆ ಪವಿತ್ರ? ಅಂದದ ಅರಮನೆಯಲ್ಲಿ ಅರಗಿನಿಯಾಗಿ ಕಾಲ ಕಳೆಯುವ ಆಸೆ ನಿನಗಿಲ್ಲವೇ? ನೋಡು, ಹಂಗಿನ ಅರಮನೆಯಲ್ಲಿ ಇರೋದಕ್ಕಿಂತ ಗಂಜಿ ಕುಡಿದು ಗುಡಿತಲಲ್ಲಿ ಇರುವುದೇ ಲೇಸು ಅಂತ ನಮ್ಮ ತಂದೆ ತಾಯಿಗಳು ಹೇಳಿಕೊಟ್ಟಿದ್ದಾರೆ. ನಾನು ಅಂಥ ಕೀಳಜಾತಿಯ ಹೆಣ್ಣಲ್ಲ, ನಾನೊಂದು ಮಾನವಂತರ ಮಗಳು ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಮಾತಾಡು. ಮಾನವಂತನ ಮಗಳಾಗಿ ಬಾಳುವ ಕಾಲ ಇದಲ್ಲ ಪವಿತ್ರ. ಸೆರಗು ಹೊತ್ತು ಸಾಧ್ವಿ ಆಗುವ ಕಾಲ ಇದಲ್ಲ. ಸೆರಗು ಸೊಂಟಕ್ಕೆ ಹೊತ್ತು ಸುತ್ತಿ ಎದೆ ಕಾಣಿಸಿಕೊಂಡು ತಿರುಗಾಡುವ ಕಾಲ ಈ ಕಲೆ ಕಾಲ. ನೆಚ್ಚಿದ ನೆಂಟನನ್ನು ಕರೆದುಕೊಂಡು ತಿಂಡಿ ಬಿಟ್ಟಾಗ ತೀರಿಸುವ ಕಾಲ ಇದು ಕಲಿಕಾಲ. ನೀಚ, ಪತಿವ್ರತಾದ ಹೆಣ್ಣು ಮಕ್ಕಳಿಗೆ ಈ ರೀತಿ ಅವಾಚ್ಯವಾದ ಮಾತು ನುಡಿತಿದೆಯಲ್ಲ, ನೀನೊಬ್ಬ ಮನುಷ್ಯನೇನೋ ನೀಚ. ನೋಡು, ಕಂಡ ಹೆಣ್ಣು ಮಕ್ಕಳಿಗೆ ಕೈ ಮಾಡಿ ಕರೆದಾಕ್ಷಣ ಓಡಾಡಿ ಬರೋದಕ್ಕೆ ನಾನೇನು ಸೂಳೆ ಅಂತ ತಿಳ್ಕೊಂಡಿದೀಯಾ? ನಿಮ್ಮ ತಾಯಿ ಕಂಡವರಿಗೆ ಸೆರಗು ಹಾಕಿ ನಿನ್ನಂತ ನೀಚರಿಗೆ ಹುಟ್ಟಿಸಿರ್ಬೇಕು. ಅದಕ್ಕಾಗಿ ಇಂತ ಮಾತಾಡ್ತಿದೀಯಾ? ನಿನ್ನ ತಾಯಿ ಹಾಗೆ ನಾನು ಸೂಳೆ ಅಲ್ಲ. ಬಾಯಿ ಮುಚ್ಚು ಬಡ ಜಂಬದ ಕೋಳಿ. ಮತ್ತೇರಿದ ಈ ನಿನ್ನ ಯೌವನದ ಸಿರಿ ನನ್ನ ಸತ್ತಾದರೆ ಪುಟ್ಟಿದು ಹೇಳುವುದು ಸುಖದ ಸುಪ್ಪತ್ತಿಗೆಯಲ್ಲಿ. ಈ ಕಲಿಯುಗದಲ್ಲಿ ನೀನು ಗರತಿ ಎಂದು ಕೂಗಿ ಹೇಳಿದರು ಸೂಳೆ ಎಂಬ ಪಟ್ಟ ಕಟ್ಟುವರೆ ವಿನಃ ಸಾಧ್ವಿ ಅಂತಲ್ಲ. ನೋಡು, ನಾನು ನನಗಾಗಿ ಬದುಕ್ತಾ ಇದ್ದೀನಿ, ಈ ಜನರಿಗಾಗಿ ಬದುಕ್ತಾ ಇಲ್ಲ. ಈ ಜನರು ನನಗೆ ಸೂಳೆ ಅಂದ್ರೂ ಪರವಾಗಿಲ್ಲ, ಸಾಧ್ವಿ ಅಂದ್ರೂ ಚಿಂತೆ ಇಲ್ಲ. ಆದ್ರೆ ಈ ಶೀಲ ಮಾತ್ರ ನಿನ್ನಂತ ನೀಚನಿಗೆ ಎಂದಿಗೂ ದಕ್ಕುವುದಿಲ್ಲ. ಕಣ್ಣಿಟ್ಟರೆ ಕುಕ್ಕದೆ ಬಿಡುವುದಿಲ್ಲ ಈ ಹದ್ದು. ನೋಡು ಪವಿತ್ರ, ಕೊನೆಯದಾಗಿ ಹೇಳುವೆ, ನೀನಾಗೆ ಬಂದು ನನ್ನ ಭಾವ ಬಂಧನದಲ್ಲಿ ಬಿಗಿದಪ್ಪಿದರೆ ಸರಿ,
ಇಲ್ಲವಾದರೆ ಒತ್ತಾಯದಿಂದ ಹೊತ್ತೊಯ್ದು ಒದ್ದಾಡಬೇಕಾಗುತ್ತದೆ. ಎಚ್ಚರ. ಬೇಡ ಬೇಡ ಚಕ್ರ, ನಿನ್ನ ಕೈ ಮುಗಿತೀನಿ, ಬೇಕಾದ್ರೆ ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ. ದಯವಿಟ್ಟು ನನ್ನನ್ನು ನಿನ್ನ ಸಹೋದರಿ ಅಂತ ತಿಳ್ಕೊ. ಸಹೋದರಿ, ಹೆಣ್ಣಿನ ನೆರಳನ್ನ ಕಂಡರೆ ಈ ಕಾಮ ಕಿಶೋರನಿಗೆ ಮತ್ತೆ ಇರುವ ಈ ಕಾಮ ಕಿಶೋರನಿಗೆ ಸಹೋದರಿ. ನೋಡು ಪವಿತ್ರ, ನನಗೆ ಮಾತನಾಡುವ ಅಭ್ಯಾಸವಿಲ್ಲ. ಈ ನಿನ್ನ ಶೀಲ ನನಗೆ ಎಡಿಯಾಗಬೇಕು. ಬಾ ಪವಿತ್ರ, ಎನ್ನ ಕಾಮದ ದಾವನ್ನು ಹಿಂಗಿಸು ಬಾ. ಯಾರು? ಓಹೋ, ಪ್ರತಾಪ್. ನೋ ಪ್ರತಾಪ್, ಐ ಆಮ್ ಇನ್ಸ್ಪೆಕ್ಟರ್ ಪ್ರತಾಪ್. ಏನೋ ಈ ಪವಿತ್ರವಾದ ದೇವಸ್ಥಾನವನ್ನು ನಿಮ್ಮಪ್ಪನ ಮನೆ ಎಂದು ತಿಳಿದುಕೊಂಡಿರುವನೋ ಪೋಲಿ ಮಗನೇ? ಇನ್ಸ್ಪೆಕ್ಟರ್, ಮರ್ಯಾದೆ ಕೊಟ್ಟು ಮಾತನಾಡಿ. ಕೈಯಲ್ಲಿ ಅಧಿಕಾರ ಇದೆ ಎಂದು ಬಾಯಿಗೆ ಬಂದಂತೆ ಬಗಳಿದರೆ ನಿನ್ನನ್ನು ಸಸ್ಪೆಂಡ್ ಮಾಡಬೇಕಾಗುತ್ತದೆ. ಎಚ್ಚರ. ಏ ಹುಚ್ಚಿ, ಅದು ನಿನ್ನಿಂದ ಅಷ್ಟೇ ಅಲ್ಲ ಕಣ, ನಿನ್ನನ್ನು ಹುಟ್ಟಿಸಿದ ನಿಮ್ಮಪ್ಪನಿಂದಲೂ ಕೂಡ ಸಾಧ್ಯವಿಲ್ಲ. ಮರ್ಯಾದೆಯಾಗಿ ಹೇಳುತ್ತಿದ್ದೇನೆ, ಹೊರಟು ಹೋಗಿಲ್ಲಿಂದ. ಇದೇ ಕೊನೆ. ಇನ್ಮೇಲೆ ನೀನೇನಾದರೂ ಅಮಾಯಕ ಹೆಣ್ಣು ಮಕ್ಕಳ ತಂಟೆಗೆ ಬಂದರೆ ನಿನ್ನನ್ನು ಒದ್ದು ಜೈಲಿಗೆ ಹಾಕಬೇಕಾದೀತು. ಎಚ್ಚರ. ಘಟ ಬಿದ್ದು ಹೋದರೂ ಹಠ ಬಿಡಲಾರದು ಈ ಘಟ ಸರ್ಪ. ನೋಡ್ತಾ ಇರು ಇನ್ಸ್ಪೆಕ್ಟರ್, ನಿನ್ನ ಕಣ್ಣೆದುರಲ್ಲಿ ಇವಳ ಚೆಲುವೆ ಚುಂಬಸದಿದ್ದರೆ ನಾನೇಕೆ ಈ ದುಷ್ಟನೆಂಬ ಪಟ್ಟ ಕಟ್ಟಿಕೊಳ್ಳಿ. ಗುಡ್ ಬೈ, ಬರುತ್ತೇನೆ. ಸಾಹೇಬ್ರೆ, ಸರಿಯಾದ ಸಮಯಕ್ಕೆ ಬಂದು ಒಂದು ಹೆಣ್ಣಿನ ಮಾನ ಪ್ರಾಣವನ್ನು ಕಾಪಾಡಿದ್ರಿ. ನಿಜವಾಗಿಯೂ ನನ್ನ ಪಾಲಿಗೆ ದೇವರು ನೀವು. ಈ ನಿಮ್ಮ ಋಣವನ್ನು ಅದೇಗೆ ತೀರಿಸಲಿ ನಾನು? ಹಾಗಾದರೆ ನನ್ನ ಋಣ ತೀರಿಸುವೆ ಪವಿತ್ರ. ಈ ಜನ್ಮದಲ್ಲಿ ಆಗದಿದ್ರು ಮುಂದಿನ ಜನ್ಮದಲ್ಲಿ ಬಂದಾದರೂ ಈ ನಿಮ್ಮ ಋಣವನ್ನು ತೀರಿಸ್ತೀನಿ. ನಾನು ಹೇಳಿದ ಹಾಗೆ ಕೇಳಿ, ಇದೇ ಜನ್ಮದಲ್ಲಿ ತೀರಿಸಿಬಿಡು ನನ್ನ ಋಣ. ಹಾಗಾದ್ರೆ ಏನು ಮಾಡಲಿ ಸಾಹೇಬ್ರೆ? ನಿಮ್ಮ ಮನೆಗೆ ಬಂದು ಕೆಲಸ ಮಾಡಲಾ, ಇಲ್ಲ ಕಟ್ಟಿಗೆ ತಂದು ಹಾಕಲಾ? ಅದಾವುದು ಬೇಡ ಚೆನ್ನ, ನೀನು ನನ್ನ ಸತಿಯಾಗಬೇಕಷ್ಟೇ. ಇದೇನು ಸಾಹೇಬ್ರೆ, ಈ ಬಡವರನ್ನು ನೋಡಿ ನೀವು ಅಪಹಾಸ್ಯ ಮಾಡ್ತಿದ್ದೀರೇನು? ಅಪಹಾಸ್ಯ ಮಾಡ್ತಾ ಇಲ್ಲ ಪವಿತ್ರ, ಅಪಹಾಸ್ಯ ಮಾಡ್ತಾ ಇಲ್ಲ. ನಿಜವಾಗ್ಲು ಆ ಸೂರ್ಯ ಚಂದ್ರನ ಮೇಲೆ ಆಣೆ ಪವಿತ್ರ, ಸೂರ್ಯ ಚಂದ್ರನ ಮೇಲೆ ಆಣೆ. ನೋಡಿ ಸಾಹೇಬ್ರೆ, ಅದೆಂದಿಗೂ ಸಾಧ್ಯವಿಲ್ಲ. ಯಾಕಂದರೆ ನಾನು ಭೂಮಿ, ನೀವು ಆಕಾಶ. ಈ ಆಕಾಶ ಭೂಮಿ ಎಂದಾದರೂ ಒಂದಾಗೋದಕ್ಕೆ ಸಾಧ್ಯನಾ? ಹುಚ್ಚಿ, ನೀ ತಿಳಿದುಕೊಂಡಿರುವುದು ತಪ್ಪು ಪವಿತ್ರ, ತಪ್ಪು. ಈ ಭೂಮಿಯ ಮೇಲೆ ಎಲ್ಲರೂ ಹಾಗೆ ಇರುವುದಿಲ್ಲ. ನೀನು ಬಡವನ ತಂಗಿ ಅಂತ ತಿಳಿದುಕೊಂಡಿದ್ದರೆ ನಾನು ನಿನ್ನನ್ನು ಪ್ರೀತಿಸುತ್ತಿರಲಿಲ್ಲ, ನಿನ್ನ ಮಾನ ಕೂಡ ಕಾಪಾಡ್ತಾ ಇರಲಿಲ್ಲ. ಗೊತ್ತೇ? ಅಂದರೆ ಇನ್ನೂ ನನಗೆ ಅಷ್ಟೊಂದು ಪ್ರೀತಿ ಮಾಡ್ತೀರೇನು? ಹೌದು ಪವಿತ್ರ, ಮೊದಲಿನಿಂದಲೇ ನಾನು ನಿನ್ನನ್ನು ನನ್ನ ಮನಸಾರೆ ಪ್ರೀತಿ ಮಾಡುತ್ತಿದ್ದೆ. ಆದರೆ ನಿನ್ನ ಮುಂದೆ ಹೇಳಲಾಗದೆ ನನ್ನ ಮನಸ್ಸಿನಲ್ಲಿಯೇ ಕೊರಗುತ್ತಿದ್ದೆ ಪವಿತ್ರ, ನನ್ನ ಮನಸ್ಸಿನಲ್ಲಿಯೇ ಕೊರಗುತ್ತಿದ್ದೆ. ನಿನಗೆ ನಾನು ಬೇಡವಾದ ಮೇಲೆ ಯಾರೇನು ಮಾಡುವರು? ಛೇ, ನನ್ನ ಅದೃಷ್ಟ ಚೆನ್ನಾಗಿಲ್ಲ. ಹಾಂ ಸಾಹೇಬ್, ಸ್ವಲ್ಪ ನಿಂತ್ಕೊಳ್ಳಿ. ನೋಡಿ, ನಿಮ್ಮ ಒಳ್ಳೆಯ ಗುಣ ಏನು ಅಂತ ನಾನು ತಿಳ್ಕೊಳ್ಳದೆ ಏನೇನೋ ಮಾತಾಡಿಬಿಟ್ಟೆ. ದಯವಿಟ್ಟು ಕ್ಷಮಿಸಿಬಿಡಿ. ನಿಮ್ಮ ಒಳ್ಳೆಯ ಗುಣಕ್ಕೆ ನಾನು ಕೂಡ ಮಾರು ಹೋಗಿದ್ದೇನೆ. ನಿಮಗೆ ನಾನು ಕೂಡ ಮೆಚ್ಕೊಂಡು. ಹಾಂ ಪವಿತ್ರ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಇದೇ ಖುಷಿಯಲ್ಲಿ ನಾನು ನಿನಗೊಂದು ಮಾತು ಕೇಳಿಬಿಡ್ಲಾ? ಕೇಳಿ ಅದೇನು ಅಂತ. फूल है गुलाब का, इसे तोड़ मत देना मेरी जान.
आशिक हूँ तुम्हारा, मुझे छोड़ मत देना मेरे जान। बागों में फूल तो बहुत है मेरी जान, बागों में फूल तो बहुत है मेरी जान, मगर इस गुलाब जैसा नहीं है मेरी जान, इस गुलाब जैसा नहीं है मेरी जान। और इस गांव में लड़कियां तो बहुत है मेरी जान, और इस गांव में लड़कियां तो बहुत है मेरी जान, मगर तुम्हारी जैसा नहीं है मेरी जान, नहीं है मेरी जान। आई लव यू मेरी जान, आई लव यू। फूल है गुलाब का इसे सूखने मत देना, फूल है गुलाब का इसे सूखने मत देना, लड़की है गरीब की इसे धोखा मत देना। ಹಾಗಾದರೆ ಈ ತಂಪಾದ ತಂಗಾಳಿಯಲ್ಲಿ ಇಂಪಾದ ನಿನ್ನ ಕೆಂದುಟಿಯಿಂದ ಮೂಡಿ ಬರಲಿ ಒಂದು ಸಿಹಿ ಮುತ್ತಿನ ಕಾಣಿಕೆ. ನನ್ನ